ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೆ ಮತ್ತು ನಮ್ಮ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಮುಖ್ಯವಾಗಿ ಎಲ್ಲರೂ ತುಂಬ ಜನ ವೆಯ್ಟ್ ಮಾಡ್ತಾ ಇರುವಂತಹ ದಿನಗಳು ಧನುರ್ಮಾಸ ಮುಗಿಲಿ, ವಿವಾಹ ಪ್ರಯತ್ನಗಳು ಅಥವಾ ವಿವಾಹ ಮಾಡೋಣ, ತುಂಬ ವರ್ಷಗಳಿಂದ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರುವಂಥ ಸ್ವಲ್ಪ ಬ್ರೇಕ್ ಬಿದ್ದಿತ್ತು. ಅಂದರೆ ಡಿಸೆಂಬರ್ಲಿಂದ ಈಗ ಜನವರಿ 14ರವರೆಗೆ ಸ್ವಲ್ಪ ಬ್ರೇಕ್ ಅಂತ ಹೇಳ್ಬೋದು. ಆದಮೇಲೆ ಮತ್ತೆ ಈಗ ಹೊಸ ಪ್ರಯತ್ನಗಳು, ಮತ್ತು ಹಾರೋಸ್ಕೋಪ್ಸ್ ಕಳಿಸೋದು, ಜಾತಕ ಮ್ಯಾಚ್ ಮಾಡೋದು, ಅಥವಾ ಮನೆಗಳಿಗೆ ನೋಡೋಕೆ ಹೋಗೋದು, ವಿವಾಹ ಫಿಕ್ಸ್ ಮಾಡ್ಕೊಳ್ಳೋದು, ಮಾಘ ಮಾಸ ಮುಂದಿನ ದಿನಗಳಲ್ಲಿ ಮುಹೂರ್ತಗಳಿದೆ. ಸೊ ಮುಖ್ಯವಾಗಿ ಈ ರೀತಿ ನೋಡಿದಾಗ ಕೆಲವೊಂದು ಏನಪ್ಪ ಅಂದರೆ, ಯಾವ ಸಂದರ್ಭದಲ್ಲಿ ಯಾವ ರಾಶಿಯವರಿಗೆ ನಾವು ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ, ಸಾಕಷ್ಟು ಕಡೆ ಜಾತಕಗಳನ್ನು ಕಳಿಸಿದ್ದೇವೆ, ಆದರೂ ಸರಿಯಾಗಿರುವಂತಹ ಮ್ಯಾಚ್ ಸಿಗ್ತಾ ಇಲ್ಲ. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ಜನವರಿ 16ರಿಂದ ಶುಕ್ರ ಮತ್ತು ಕುಜ ಇವರಿಬ್ಬರ ಹೊಂದಾಣಿಕೆ ಮಕರ ರಾಶಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಾರಣದಿಂದ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಮದುವೆಯ ಪ್ರಯತ್ನ, ವಿವಾಹ ಪ್ರಯತ್ನಗಳಾಗಿರಬಹುದು, ಈ ಗ್ರಹಗತಿ ಅನ್ನೋದು ಅನುಕೂಲವಾಗಿರುತ್ತೆ. ಯಾವ ರಾಶಿಯವರಿಗೆ ಈ ಕೆಲವೊಂದು ವಿಷಯಗಳಲ್ಲಿ ವಿವಾಹ ಯೋಗ ಕೂಡಿ ಬರ್ತಾ ಇದೆ, ಯಾವ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡುವುದಾದರೆ, ಮುಖ್ಯವಾಗಿ ವಿವಾಹ ಪ್ರಯತ್ನಗಳಂದರೆ ಬೇರೆಯ ರಾಶಿಯವರಿಗೆ ಆಗಲ್ವಾ ಅಂದರೆ ಅದು ಅವರವರ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಅವರ ಪರ್ಸ್ನಲ್ ಚಾಟ್ ಮುಖಾಂತರ ನೋಡಿ ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ, ಅಥವಾ ವಿವಾಹಕ್ಕೆ ಏನಾದರೂ ದೋಷ ಪರಿಹಾರಗಳು ಮಾಡಬೇಕಾ ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡಿ ವಿಷಯಗಳನ್ನು ಹೇಳ್ತಾ ಇರ್ತೇವೆ. ಇನ್ನು ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ರಾಶಿಯವರಿಗೆ ಈ ಕುಜ ಶುಕ್ರ ಇರುವಂತಹ ಸ್ಥಾನವನ್ನು ಆಧರಿಸಿ ಯಾವ ರಾಶಿಯವರಿಗೆ ಅದ್ಭುತವಾಗಿ ಈ ಟೈಮಲ್ಲಿ ಎಫರ್ಟ್ ಹಾಕಿದ್ರೆ ಒಂದು ಒಳ್ಳೆಯ ಮ್ಯಾಚ್ ಹುಡುಕ್ಬೋದು, ಒಂದು ಒಳ್ಳೆಯ ವಿವಾಹ ಪ್ರಯತ್ನ ಕೂಡಿ ಬರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು, ಪರಿಹಾರಗಳನ್ನು ನಾವು ನೋಡುವುದಾದರೆ, ಸಾಧಾರಣವಾಗಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಯಾವಾಗಲೂ ಆ ಕಂಕಣ ಭಾಗ್ಯ, ಎಷ್ಟು ಸಂಬಂಧಗಳನ್ನ ನೋಡಿದ್ರೂ ಕೂಡ ಯಾರಿಗೆ ಯಾರನ್ನ ಗಂಟ ಆಗಬೇಕು, ಯಾರಿಗೆ ಯಾರನ್ನ ಜೊತೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ದೇವರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಬಟ್ ನಾವಿಲ್ಲಿ ಜಸ್ಟ್ ಪಾತ್ರಧಾರಿಗಳಾಗಿ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತೇವೆ. ಮತ್ತು ನೋಡೋಣ ಮತ್ತು ಯಾವ ರಾಶಿಯವರಿಗೆ ಈ ಸಂದರ್ಭ ಕುಜ ಮತ್ತು ಶುಕ್ರನ ಅನುಕೂಲತೆಯಿಂದ ಯಾವ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ, ಅಂಗಾರಕ ಗ್ರಹ ಪುರುಷ ಗ್ರಹ ಅಂತ ಹೇಳ್ತಾ ಇರ್ತೇವೆ, ಶುಕ್ರ ಗ್ರಹನ ಸ್ತ್ರೀ ಗ್ರಹ ಅಂತ ಹೇಳ್ತಾ ಇರ್ತೇವೆ. ಸೊ ಈ ರೀತಿ ನೋಡಿದಾಗ ನಾವು ಯಾವುದಾದ್ರೂ ಈ ಎರಡೂ ಗ್ರಹಗಳು ಕೂಡ ಯಾವುದಾದ್ರೂ ರಾಶಿಯಲ್ಲಿ ಒಂದೇ ಸಾರಿ ಬಂದು ಇದ್ದರೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಒಂದು ಹಂತಕ್ಕೆ ತಲುಪೋದಕ್ಕೆ, ಮದುವೆ ವಿವಾಹಾದಿ ಶುಭ ಕಾರ್ಯಗಳ ಕೂಡಿ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಸೊ ಈ ಎರಡೂ ಗ್ರಹಗಳು ಮಕರ ರಾಶಿಯಲ್ಲಿ ಯುತಿ ಮಾಡ್ತಾ ಇರುವಂತಹ ಕಾರಣದಿಂದ ಒಂದು ರೀತಿ ಜೋರಿರುತ್ತೆ. ಮದುವೆ ಪ್ರಯತ್ನಗಳಾಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ತಮ್ಮ ವಿಷಯಗಳನ್ನು ಮನೆಯವರ ಹತ್ರ ಹೇಳಿಬಿಟ್ಟು ಕೆಲವೊಂದು ವಿಷಯಗಳ ಮುಖಾಂತರ ನೆಕ್ಸ್ಟ್ ಹಂತಕ್ಕೆ ತಗೊಂಡೋಗೋದಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಎಲ್ಲ ಆ ಕಡೆ ಈ ಕಡೆ ಕನ್ವಿನ್ಸ್ ಮಾಡಿಬಿಟ್ಟು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ವಿವಾಹ ಪ್ರಯತ್ನಗಳಲ್ಲಿ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ ಹೇಳ್ತಾ ಇರುವಂತಹ ರಾಶಿಗಳು. ಈ ಎರಡೂ ಗ್ರಹಗಳ ಮಿಲನ, ಈ ಎರಡೂ ಗ್ರಹಗಳ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿ 4 ಗ್ರಹಗಳ ಈ ರಾಶಿಗಳಿಗೆ ಈ ವಿವಾಹ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಯಾವುದು ಆ ರಾಶಿಗಳು ಅಂತ ನೋಡಿದಾಗ, ಮೊದಲನೆಯ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿದ್ರೆ ರಾಶ್ಯಾಧಿಪತಿ ಶುಕ್ರ, ಸಪ್ತಮಾಧಿಪತಿ ಆಗಿರುವಂತಹ, ಅಂದರೆ ಕಳತ್ರ ಸ್ಥಾನಕ್ಕೆ, ದಾಂಪತ್ಯ ಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ಕುಜನ ಜೊತೆ ಸೇರಿ ಭಾಗ್ಯಸ್ಥಾನದಲ್ಲಿ, ವೃಷಭ ರಾಶಿಗೆ ಮಕರ ರಾಶಿ ಬಂದು ಭಾಗ್ಯಸ್ಥಾನದಲ್ಲಿ ಇವರಿಬ್ಬರೂ ಕೂಡ ರಾಶ್ಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ಇವರಿಬ್ಬರು ಭಾಗ್ಯಸ್ಥಾನಕ್ಕೆ, ಅದೃಷ್ಟ ಸ್ಥಾನಕ್ಕೆ, ಪೂರ್ವ ಪುಣ್ಯ ಫಲಸ್ಥಾನಕ್ಕೆ ಬರುವುದರಿಂದ ಈ ಸಂದರ್ಭದಲ್ಲಿ ಏನಾದರೂ ನೀವು ಪ್ರಯತ್ನಗಳು ಮಾಡಿದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳುವಂತಹ ಸಮಯ.
ಅದರಲ್ಲೂ ಕೂಡ ನೀವೇನಾದರೂ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂದರೆ ಬರ್ತಾ ಇರುವಂತಹ ಹುಡುಗಿ ಆಗಿರ್ಬೋದು, ಅಥವಾ ಹುಡುಗಿನ ಕೊಡಬೇಕಾಗಿರುವಂತಹ ಮನೆ ಆಗಿರ್ಬೋದು, ಉನ್ನತ ವರ್ಗಕ್ಕೆ, ಒಳ್ಳೆಯ ಸಂಪನ್ನ ವರ್ಗಕ್ಕೆ ಸಂಬಂಧಪಟ್ಟಿರುವಂತಹ ಈ ವಿವಾಹ ಪ್ರಯತ್ನಗಳು ಮಾಡೋದರಲ್ಲಿ ಯಶಸ್ವಿಯಾಗ್ತೀವಿ. ಅಂತಹ ಕುಟುಂಬಗಳಿಂದ ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ಇಲ್ಲ ನಾವು ಫಾರಿನ್ ಮ್ಯಾಚಸ್ ನೋಡ್ತಾ ಇದ್ದೀವಿ, ವಿದೇಶಗಳಲ್ಲಿ ಸ್ಥಿರವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ಅಥವಾ ಫಾರಿನಲ್ಲಿ ಸೆಟ್ಲ್ ಆಗುವಂತಹ ಯೋಚನೆಗಳಿರುತ್ತೆ. ಸೊ ಆ ರೀತಿಯ ಸಂಬಂಧಗಳು ಹುಡುಕುವಂತಹ ವ್ಯಕ್ತಿ, ಆ ಫಾರಿನ್ನಲ್ಲಿ ಸೆಟ್ಲ್ ಆಗಿರುವಂತಹ ವ್ಯಕ್ತಿಯ ಜೊತೆ ಈಗ ವಿವಾಹ ವಿಷಯಗಳು ನಿಶ್ಚಯವಾಗೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಕೂಡ ಈ ರಾಶಿಯವರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಮೀರಿ ಅದೃಷ್ಟ ಇವಿಗೆ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಫೆಬ್ರವರಿ ಮೇ ಈ 2 ತಿಂಗಳಲ್ಲಿ 2 ಕುಟುಂಬಗಳು ಒಂದಾಗಿ ಬರುವಂತಹ ಒಳ್ಳೆಯ ಮುಹೂರ್ತಗಳಲ್ಲಿ ಫೆಬ್ರವರಿ ಅಥವಾ ಮೇ ತಿಂಗಳಲ್ಲಿ ಸಾಂಪ್ರದಾಯಬದ್ಧವಾಗಿ ಅರೇಂಜ್ಡ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಯು ಗೋಚಾರವಾಗಿ ನಾವು ಹೇಳಬಹುದು ವೃಷಭ ರಾಶಿಯವರಿಗೆ. ಇನ್ನೊಂದು ರಾಶಿ ಏನಪ್ಪ, ಅದು ಕಟಕ ರಾಶಿಯವರಿಗೆ. ಕಟಕ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲೇ ಈ ಕುಜ ಮತ್ತು ಶುಕ್ರರ ಆಗಮನ ಅನ್ನೋದು ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಸಂಕ್ರಾಂತಿ ಆದ ಮೇಲೆ ಅಂದರೆ ಜನವರಿ 16ರಿಂದ ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ಮದುವೆ ಯೋಗ ಕೂಡಿ ಬರುತ್ತೆ. ಅದರಲ್ಲಿಯೂ ಕೂಡ ಮುಂಚೆ ಹೇಳ್ದಂಗೆ ಉತ್ತಮ ಸ್ಥಿತಿಯಲ್ಲಿರುವಂತಹ ಕುಟುಂಬದಿಂದ ಅಥವಾ ಅಂತಹ ವ್ಯಕ್ತಿಯ ಜೊತೆ ಮದುವೆ ನಿಶ್ಚಯವಾಗುವುದು, ಅಥವಾ ಅಂತಹ ವ್ಯಕ್ತಿಯ ಗುಣಗಳನ್ನು ಇಷ್ಟಪಟ್ಟು ಆ ವ್ಯಕ್ತಿ ಇವರಿಗೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡೋದು ಇತ್ಯಾದಿ ವಿಷಯಗಳು, ವಿವಾಹಾದಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಇದು ಯಾರಾದರೂ ಆಗಿರ್ಬೋದು. ನಿಮ್ಮ ಜೀವನ ಸಂಗಾತಿ, ಪ್ರೀತಿ ಪ್ರೇಮ ವ್ಯವಹಾರಗಳಂತ ಅಂದಾಗ ನಿಮ್ಮ ಕಲೀಗ್ ಆಗಿರಬಹುದು, ಅಥವಾ ತುಂಬ ಪರಿಚಯ ಇರುವಂತಹ ಫ್ಯಾಮಿಲಿ ಫ್ರೆಂಡ್ ಕುಟುಂಬಗಳಿಂದ ಆಗಿರಬಹುದು. ಸೊ ಸಂಕ್ರಾಂತಿ ಆದ ಮೇಲೆ ಮಾತಾಡೋಣ, ಸಂಕ್ರಾಂತಿ ಆದ ಮೇಲೆ ಪ್ರಯತ್ನಗಳು ಮಾಡೋಣ ಅನ್ನುವಂತಹ ಈ ವಿಷಯಗಳಲ್ಲಿ ಸಾನುಕೂಲವಾಗಿ ಫಲಗಳನ್ನು ನೀಡುತ್ತೆ. ಇವರಿಗೂ ಅಷ್ಟೇ ಮೇ ಮಾಸದ ಒಳಗಡೆ ಇವರಿಗೆ ಮ್ಯಾರೇಜ್ ಸೆಟ್ಲ್ ಆಗುವಂಥ ಫಿಕ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಡಿಲೇ ಆಗ್ತಾ ಇದೆ, ಯಾವುದು ಕೂಡಿ ಬರ್ತಾ ಇಲ್ಲ ಅಂದರೆ ನೀವು ಒಮ್ಮೆ ಈ ಹುಡುಗ ಅಥವಾ ಹುಡುಗಿಯ ಜಾತಕವನ್ನು ಪರ್ಸ್ನಲ್ಲಾಗಿ ಅನುಭವಸ್ಥರಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ ನೀವು ಒಮ್ಮೆ ಪರಿಶೀಲನೆ ಮಾಡಿಸಿ. ಯಾಕಂದರೆ ಏನಾದರೂ ಗ್ರಹಗಳಿದೆಯಾ, ಅಥವಾ ಈಗ ಗ್ರಹ ದೋಷಗಳಿದೆಯಾ, ಈಗ ನಡೀತಾ ಇರುವಂಥದ್ದು ದಶೆಯಲ್ಲಿ ಯಾವ ರೀತಿ ನಡೀತಾ ಇದೆ, ಯಾವ ಪರಿಹಾರಗಳು ಮಾಡಿದ್ರೆ ಅದ್ಭುತ ರೀತಿಯಲ್ಲಿ ಬೇಗ ಕೂಡಿ ಬರುತ್ತೆ ಅನ್ನುವಂಥ ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಇನ್ನು 3ನೆಯ ರಾಶಿ ಬಂದು ಕನ್ಯಾ ರಾಶಿ ಜಾತಕರಿಗೆ ಮುಖ್ಯವಾಗಿ ಪಂಚಮ ಸ್ಥಾನ, ಪ್ರೀತಿ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ, ಸಂತಾನ ಸ್ಥಾನ, ಲಕ್ಷ್ಮೀ ಸ್ಥಾನ, ಈ ಸ್ಥಾನದಲ್ಲಿ ಶುಕ್ರ ಮತ್ತು ಕುಜನ ಆಗಮನ ಅನ್ನೋದು ಮುಖ್ಯವಾಗಿ ಈ ರಾಶಿಯವರಿಗೆ ಬಹುಬೇಗ ಕಲ್ಯಾಣಗಳಿಗೆಗಳು ಅದ್ಭುತವಾಗಿ ಆದಷ್ಟು ಬೇಗ ಸೆಟ್ಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿದರೆ ಪಂಚಮ ಸ್ಥಾನ ವಿದೇಶಿ ಸ್ಥಾನ. ಸೊ ವಿದೇಶಿ ಸಂಬಂಧಗಳು ಕೂಡ ನಿಮಗೆ ಕೂಡಿ ಬರೋದಕ್ಕೆ ಕನ್ಯಾ ರಾಶಿ ಕನ್ಯರಿಗೆ ಅಥವಾ ವರರಿಗೆ, ಹುಡುಗರಿಗೆ ಅದ್ಭುತ ರೀತಿಯಲ್ಲಿ ವಿದೇಶಿ ಸಂಬಂಧಗಳು ನಿಶ್ಚಯವಾಗುವುದಕ್ಕೆ. ಯಾಕಂದರೆ ಇಲ್ಲಿ ಕನ್ಯಾ ರಾಶಿಗೆ ಅಧಿಪತಿ ಬುಧರು, ಈ ಬುಧ ಗ್ರಹವು ಕೂಡ ನಾನು ಕೂಡ ನಿಮ್ಗೆ ಸಪೋರ್ಟ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈ ಶುಕ್ರ ಕುಜನ ಜೊತೆ ಸೇರಿ ಇರೋದರಿಂದ ಮುಖ್ಯವಾಗಿ ಏನಪ್ಪ ಇಲ್ಲಿ ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳು, ಅಥವಾ ಹೊಸದಾಗಿ ಪ್ರೀತಿಯಲ್ಲಿ ಬೀಳೋದು, ಹೊಸದಾಗಿ ಕೆಲವೊಂದು ವ್ಯಕ್ತಿಗಳು ಇಷ್ಟ ಆಗಿ ಅವರ ಗುಣಗಳ ಜೊತೆ ಸ್ನೇಹಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕೆಲವೊಂದು ಲವ್ ಸಕ್ಸಸ್ ಆಗೋದು ಇತ್ಯಾದಿ ವಿಷಯಗಳು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಸಂಪನ್ನ ವರ್ಗದಿಂದ, ಉನ್ನತವಾಗಿರುವಂತಹ ಕುಟುಂಬಗಳಿಂದ ಮದುವೆ ವಿವಾಹ ಪ್ರಯತ್ನಗಳು ಈಡೇರೋದಕ್ಕೆ, ಅಥವಾ ಅಂತಹ ವ್ಯಕ್ತಿಗಳ ಜೊತೆ ತಮ್ಮ ಒಂದು ಬಾಂಡಿಂಗ್, ಒಂದು ಫ್ರೆಂಡ್ಲಿ ನೇಚರ್ ಅಂತಲ್ಲ, ಅಥವಾ ಈ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಆರಂಭ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಫೆಬ್ರವರಿ ನಂತರ ಕನ್ಯಾ ರಾಶಿಯವರಿಗೆ ವಿವಾಹ ಗೋಚಾರದಿಂದ ನೋಡುವಾಗ ವಿವಾಹ ಗಳಿಗೆಗಳು ಅದ್ಭುತವಾಗಿರುತ್ತೆ. ಇನ್ನು 4ನೇ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿ ಕುಜ ಶುಕ್ರನ ಜೊತೆ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ, ಅದರಲ್ಲೂ ಕೂಡ ವೃಶ್ಚಿಕ ರಾಶಿಗೆ ಸಪ್ತಮಾಧಿಪತಿಯಾಗಿರುವಂತಹ ಶುಕ್ರ
ಈ ಕುಜನ ಜೊತೆ ರಾಷ್ಟ್ರಾಧಿಪತಿ ಜೊತೆ ಇರುವುದರಿಂದ ಈ ಅತಿ ಶೀಘ್ರದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಬಾಳಿನ ಸಂಗಾತಿಯನ್ನು ಮೀಟ್ ಆಗುವಂತಹ ಅಥವಾ ಅವರನ್ನು ಪರಿಚಯ ಆಗುವಂತಹ ಗಳಿಗೆ ಅಥವಾ ಕೆಲವೊಂದು ಕ್ಷಣಗಳು ಬಹುಬೇಗ ಬರುತ್ತೆ ಅಂತ ಹೇಳಬಹುದು. ಅದು ಸ್ವಲ್ಪ ಲವ್ ಮ್ಯಾರೇಜ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಲವ್ ಮ್ಯಾರೇಜ್ ಆಗಲಿಕ್ಕೆ, ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸಂಕ್ರಾಂತಿ ಮುಗಿದ ಮೇಲೆ, ಧನುರ್ಮಾಸ ಮುಗಿದ ಮೇಲೆ ಹಿಂಗೂ ಹೊಸ ಕೆಲವೊಂದು ವಿಷಯಗಳಿಂದ ನೋಡಿದ್ರೆ ಮೇ ತಿಂಗಳೊಳಗಡೆ ಅಥವಾ ಮೇ ಎಂಡಿಂಗ್ ಅಂದರೆ ಲಾಸ್ಟ್ ವೀಕ್ ಒಳಗಡೆ ಸಾಂಪ್ರದಾಯಬದ್ಧವಾಗಿ ಒಂದು ಅದ್ಧೂರಿಯಾಗಿ ಮದುವೆ ಆಗುವಂತಹ ಸೂಚನೆಗಳು ಇರುತ್ತೆ. ಸ್ವಲ್ಪ ಪ್ರಯತ್ನ, ಎಫರ್ಟ್ ಅನ್ನೋದಂದರೆ ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಲವ್ ಮಾಡಿ ಅರೇಂಜ್ಡ್ ಮ್ಯಾರೇಜ್ ಅಥವಾ ಈ ಲವ್ ಕಮ್ ಅರೇಂಜ್ಡ್ ಈ ರೀತಿ ಕೆಲವೊಂದು ವಿಷಯಗಳು ಕೇಳ್ತಾ ಇರ್ತೇವೆ. ಬಟ್ ಈ ಪ್ರೀತಿ ಪ್ರೇಮ ವ್ಯವಹಾರಗಳಂತ ಬಂದಾಗ ಮುಖ್ಯವಾಗಿ ಆಚಾರಗಳು, ಸಂಪ್ರದಾಯಗಳು ಮತ್ತು ಹಿರಿಯರ ಆಶೀರ್ವಾದ ಅನ್ನೋದು ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ನಿಮ್ಮಲ್ಲಿ ಈ ಕೆಲವೊಂದು ದಿನಗಳ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈಗ ಅನುಕೂಲವಾಗಿರುತ್ತೆ. ಈ ವಿಷಯಗಳೆಲ್ಲವೂ ಕೂಡ ಗೋಚಾರದಿಂದ ಹೇಳ್ತಾ ಇರುವಂತಹ, ಈ ಗ್ರಹಗಳ ಸ್ಥಾನಮಾನದಿಂದ ಹೇಳ್ತಾ ಇರುವಂತಹ ವಿಷಯಗಳಾಗಿರುತ್ತೆ. ಸೊ ನಿಮಗೆ ಇಲ್ಲ ಪರ್ಸ್ನಲ್ ಲೈಫಲ್ಲಿ ಇಲ್ಲ ಡಿಫ್ರೆಂಟಾಗಿ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕ ಪರ್ಸ್ನಲ್ ಚಾರ್ಟ್ನ ತೋರಿಸೋದು ಒಳ್ಳೆಯದು. ಸೊ ಒಟ್ಟಾಗಿ ನೋಡಿದರೆ ಈ ಹೇಳಿರುವಂತಹ ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಈ ಮೇ ಅಂದರೆ ಜನವರಿ 16ರ ಮೇಲೆ ಮೇ ಕೊನೆಯ ವಾರದ ಒಳಗಡೆ ವಿವಾಹ ಶುಭ ಗಳಿಗೆ ಅನ್ನೋದು ವೃಷಭ, ಕಟಕ, ಕನ್ಯಾ, ವೃಶ್ಚಿಕ ಈ ರಾಶಿ ವ್ಯಕ್ತಿಗಳಿಗೆ ತುಂಬ ಗಾಢವಾಗಿ ಗೋಚಾರವಾಗ್ತಾ ಇದೆ. ನಿಮ್ಮ ಪ್ರಯತ್ನವೂ ಮಾಡಿ, ನಿಮ್ಮ ಪ್ರಯತ್ನ ಮಾಡುವ ಮುಂಚೆ ನಿಮ್ಮ ಇಷ್ಟಗಳು ಅಥವಾ ನೀವು ಕೆಲವೊಂದು ವಿಷಯಗಳು ಪ್ರತಿಯೊಂದನ್ನು ಕೂಡ ಜಾತಕ ಪರಿಶೀಲನೆ ಮಾಡಿಸಿ ಮುಂದುವರಿಯಿರಿ ಅಂತ ಹೇಳ್ತಾ, ಆದಷ್ಟು ಬೇಗ ನಿಮ್ಮ ಅಭೀಷ್ಟವು ಸಿದ್ಧಿಯಾಗಲಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ, ನಿಮ್ಮ ಜೀವನದಲ್ಲಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಅಥವಾ ಹೊಸದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶ್ರೀ ಗುರುರಾಯರ ಶ್ರೀ ಪದ್ಮಾವತಿ ವೆಂಕಟೇಶ್ವರ ಆಶೀರ್ವಾದ, ಶ್ರೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಅವರ ಸ್ವಾಮಿಯವರ ಅನುಗ್ರಹ ಸದಾ ಇರಲಿ, ಶ್ರೀ ಮಹಾಲಕ್ಷ್ಮೀ ಸಮೇತ ನಾರಾಯಣರ ಸದಾ ಆಶೀರ್ವಾದ ಸದಾ ಇರಲಿ ನಿಮ್ಮ ಮೇಲೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.